ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ನಾನು ಮಧ್ಯಾಹ್ನದಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ಏನೆಲ್ಲ ಇದೆ ಈ ವಿಡಿಯೋದಲ್ಲಿ ಅನ್ನೋಕ್ಕೋಸ್ಕರ. ಈ ವಿಡಿಯೋ ಇಷ್ಟ ಆದರೆ ಹಾಗೆ ಲೈಕ್ ಕೂಡ ಮಾಡಿ. ಇವತ್ತು ನಾನು ಮಶ್ರೂಮ್ ರೈಸನ್ನು ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಆಮೇಲೆ ಮೆಣಸು ಪೌಡ್ರನ್ನ ಯೂಸ್ ಮಾಡಿಕೊಂಡು ಮಾಡ್ತಾ ಇರೋದ್ರಿಂದ ಹೆಲ್ತ್ಗೂ ಕೂಡ ಒಳ್ಳೆಯದು. ಈಗ ಮಳೆಗಾಲದಲ್ಲಿ ನಾವು ಮೆಣಸನ್ನು ಆದಷ್ಟು ಯೂಸ್ ಮಾಡಬೇಕು. ಲಂಚ್ ಬಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು. ಒಂದು ಸಾರಿ ಟ್ರೈ ಮಾಡಿ ಬನ್ನಿ, ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದು ಪಾತ್ರೆ ಕಾಯಕ್ಕಿಟ್ಟಿದ್ದೆ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಒಂದು ಖಾರಕ್ಕೆ ಅಂತ ಅಲ್ಲ, ಸುಮ್ಮನೆ ಫ್ಲೇವರ್ಗೋಸ್ಕರ ನಾನಿಲ್ಲಿ ಹಸಿಮೆಣಸಿನ್ಕಾಯಿನ ಹಾಕಿದ್ದೀನಿ. ಹಾಗೆ ಕರಿಬೇವು ಮತ್ತು ಉಳ್ಳಾಗಡ್ಡಿನ ಉದ್ದಕ್ಕೆ ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ ಈ ಒಂದು ರೈಸು. ನೀವು ಒಂದು ಸಾರಿ ಟ್ರೈ ಮಾಡಿ, ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ಹಾಗೆ ಇಲ್ಲಿ ಗೋಡಂಬಿನ ಹಾಕ್ತಾಯಿದ್ದೀನಿ. ಶೇಂಗಾ ಹಾಕಬೇಡಿ, ಶೇಂಗಾ ಮತ್ತು ಮಶ್ರೂಮ್ ಅಷ್ಟು ಕಾಂಬಿನೇಷನ್ ಅಷ್ಟು ಚೆನ್ನಾಗಿರಲ್ಲ. ನಿಮಗೆ ಬೇಕು ಅಂದರೆ ನೀವು ಶೇಂಗಾನ ಹಾಕೋಬೋದು. ನಾನಿಲ್ಲಿ ಗೋಡಂಬಿನ ಬಳಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿಣ ಪುಡಿನ ಹಾಕ್ತಾಯಿದ್ದೀನಿ ನಾನು. ಆಮೇಲೆ ಇದಕ್ಕೆ ಮೆಣಸಿನ ಪುಡಿ, ಮೆಣಸನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಮತ್ತೆ ಅಚ್ಚ ಖಾರದ ಪುಡಿನ ಸೇರಿಸ್ತಾ ಇಲ್ಲ, ಮೆಣಸಿನ ಪುಡಿ ಹಾಕಿರೋದ್ರಿಂದ. ಹಾಗೆ ಒಂದು ಸ್ವಲ್ಪ ಗರಂ ಮಸಾಲಾನ ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಮಶ್ರೂಮನ್ನು ನೋಡಿ ತುಂಬ ತೆಳ್ಳಗೂ ಹೆಚ್ಚಿಲ್ಲ, ದಪ್ಪನೂ ಹೆಚ್ಚಿಲ್ಲ, ಆ ರೀತಿಯಾಗಿ ಹೆಚ್ಕೋಬೇಕು. ಇದನ್ನು ಎಣ್ಣೆಯಲ್ಲಿ ಒಂಚೂರು ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಇದನ್ನು ಎಣ್ಣೆಯಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಶ್ರಿಂಕ್ ಆದಂಗೆ ಆಗುತ್ತೆ, ಅದೇ ನೀರು ಬಿಡುತ್ತೆ. ಹೀಗಾಗಿ ಜಾಸ್ತಿ ನೀರನ್ನು ಸೇರಿಸಬಾರ್ದು, ಸ್ವಲ್ಪ ನೀರಲ್ಲೇ ನೀವು ಇದನ್ನು ಹಾಕಬೇಕು. ಒಂದು 2 ಸ್ಪೂನ್ ನೀರನ್ನು ಮಾತ್ರ ಹಾಕಿರೋದು ನಾನು, ಅದಕ್ಕಿಂತ ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಮಶ್ರೂಮಲ್ಲೂ ನೀರಿನ ಅಂಶ ಇರುತ್ತೆ, ಅದು ನೀರನ್ನು ಬಿಟ್ಕೊಳುತ್ತೆ. ಹಾಗೆ ಇದಕ್ಕೆ ನಾನು ಅನ್ನ ಮಾಡಿ ಇಟ್ಕೊಂಡಿದ್ದೆ, ಆ ಅನ್ನನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಿಂದಿನ ದಿನದ ಅನ್ನ ಇದ್ರಂತೂ ತುಂಬಾ ಚೆನ್ನಾಗಿರುತ್ತೆ, ಬಟ್ ಬಿಸಿ ಅನ್ನ ಆಗಿರೋದ್ರಿಂದ ಸ್ವಲ್ಪ ಮೆತ್ತಗಿದೆ. ಇದನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಹೆಚ್ಚಿಬಿಟ್ಟು ಕೊನೆಗೆ ಅದನ್ನು ಹಾಕ್ಕೊಳ್ಳಿ. ಈ ರೈಸ್ ಮಾತ್ರ ತುಂಬ ಇಷ್ಟ ಆಗುತ್ತೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಲಂಚ್ ಬಾಕ್ಸಲ್ಲಿ ನೀವು ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಎಲ್ಲರಿಗೂ ಕೊಡ್ಬೋದು, ಇಷ್ಟಪಟ್ಟು ತಿಂತಾರೆ ಇದನ್ನು. ಇಷ್ಟು ಮಾಡಿದ್ರೆ ನಿಮಗೆ ಮಶ್ರೂಮ್ ರೈಸ್ ರೆಡಿ ಆಗುತ್ತೆ. ಇದು ಸಿಂಪಲ್ಲಾಗಿ ಬೇಗ ಆಗುವಂಥ ರೈಸ್ ಇದು. ಬೆಳಗ್ಗಿನ ಗಡಿಬಿಡಿನಲ್ಲಿ ಈ ರೀತಿಯಾದಂಥ ಒಂದು ರೈಸ್ ಮಾಡಿಕೊಟ್ಬಿಟ್ರೆ ಹೆಲ್ದಿಯಾಗೂ ಇರುತ್ತೆ, ಇಷ್ಟಪಟ್ಟು ಕೂಡ ತಿಂತಾರೆ ಮಕ್ಕಳು ಕೂಡ. ಒಂದು ಸಾರಿ ಟ್ರೈ ಮಾಡಿ ಅಂತ ಹೇಳ್ತೀನಿ ನಾನು. ಇವತ್ತು ಕೆಲಸಗಳೆಲ್ಲ ಆದಷ್ಟು ಆಯಿತು, ಯಾವುದು ಬಾಕಿ ಉಳಿದಿಲ್ಲ ಇವತ್ತು. ಸ್ವಲ್ಪ ರೈಸ್ ಎಲ್ಲ ತಿಂದು ಒಂದು ಸ್ವಲ್ಪ ರೆಸ್ಟ್ ಮಾಡಿದೆ. ರೆಸ್ಟ್ ಮಾಡೋಷ್ಟೊತ್ತಿಗೆ ನನ್ನ ಮಗಳು ಸ್ಕೂಲಿಂದ ಬಂದಳು. ಅವಳಿಗೂ ಕೂಡ ಒಂದು ಸ್ವಲ್ಪ ರೈಸನ್ನು ತಿನ್ನಿಸ್ದೆ. ಅವಳಿಗೆ ಮಶ್ರೂಮ್ ಅಂದರೆ ತುಂಬ ಇಷ್ಟ, ಹೀಗಾಗಿ ಮಶ್ರೂಮ್ ತಿನ್ನಿಸ್ದೆ ಅವಳಿಗೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಈ ರೀತಿಯಾದಂಥ ಹೆಲ್ದಿ ಫುಡ್ಡನ್ನು ತಿನ್ನಿಸಿ ಅಂತ ಹೇಳ್ತೀನಿ ನಾನು. ಇಲ್ಲಿ ನೋಡಿ, ನಾನಿವತ್ತು ಬ್ರೆಡ್ ಮಾಡಿದ್ದೆ, ಅದರ ರೆಸಿಪಿನ ಹಾಕೋಕ್ಕಾಗಿಲ್ಲ ನನಗೆ. ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ, ನೀವು ನೋಡ್ಬೋದು. ಈಗಾಗಲೇ ನಾನು ಇದರದ್ದು ಪೀಸನ್ನು ಕಟ್ ಮಾಡಿಬಿಟ್ಟು, ಇನ್ನೊಂದು ಚೂರು ಬೆಚ್ಚಗಿದೆ, ಬಟ್ ನನ್ನ ಮಗಳು ಬಂದಲಲ್ಲ, ಹೀಗಾಗಿ ಸ್ವಲ್ಪ ಈ ರೀತಿ ಬೆಚ್ಚಗಿದ್ದಾಗ ಬಟ್ಟೆನ ಹೊಚ್ಚಿಬಿಟ್ಟು ಈ ರೀತಿಯಾಗಿ ಇಡಬೇಕು. ಇಲ್ಲಿ ನಾನು ಇದನ್ನು ಟೋಸ್ಟ್ ಮಾಡ್ತಾಯಿದ್ದೀನಿ. ಈ ರೀತಿ ಟೋಸ್ಟ್ ಮಾಡಿಬಿಟ್ಟು ಹಾಲಲ್ಲಿ ಟೀನಲ್ಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಪ್ಯೂರ್ ಗೋಧಿ ಹಿಟ್ಟಿಂದ ಮಾಡಿರುವಂಥದ್ದು ನಾನು. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಬ್ರೆಡ್ಗೆ ಇಟ್ಟಿದ್ದೀನಿ. ಆ್ಯಕ್ಚುಲಿ ಏನಂದರೆ ಈ ಬ್ರೆಡ್ನ ನಾನು ಬರೀ ನೀರಲ್ಲಿ ಕಲಿಸ್ಬಿಟ್ಟು ಮಾಡಿದ್ದೀನಿ.
ಈ ಬ್ರೆಡ್ನ ಹಾಲಲ್ಲಿ ಹಾಕ್ಬಿಟ್ಟು ಮಾಡಿದ್ದೀನಿ. ನೋಡೋಣ ಟೇಸ್ಟು ಯಾವ ರೀತಿ ಡಿಫ್ರೆಂಟಾಗಿ ಬರುತ್ತೆ ಅನ್ನೋಕ್ಕೋಸ್ಕರ ಅಷ್ಟೇ. ಇದನ್ನು ಒಂಚೂರು ನಾವು ಈ ರೀತಿ ಟೋಸ್ಟ್ ಮಾಡಿಕೊಂಡು ತುಪ್ಪದಲ್ಲಿ ಅಥವಾ ಬೆಣ್ಣೆ ಇದ್ದರೆ ಬೆಣ್ಣೆಯಲ್ಲಿ ಟೋಸ್ಟ್ ಮಾಡಿ ಟೀ ಅಥವಾ ಹಾಲಲ್ಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ರುಚಿ. ಒಂದು ಸಾರಿ ಟ್ರೈ ಮಾಡಿ. ತುಂಬ ರುಚಿಯಾಗಿರುತ್ತೆ. ನನ್ನ ಮಗಳಿಗೆ ತುಂಬ ಇಷ್ಟ. ಪೂರ್ತಿ ಗೋಧಿ ಹಿಟ್ಟಲ್ಲಿ ಮಾಡಿರೋದ್ರಿಂದ ಇನ್ನೂ ರುಚಿ ಜಾಸ್ತಿನೇ ಅಂತಲೇ ಹೇಳ್ಬೋದು. ಇದನ್ನ ಮೀಡಿಯಮ್ಗಿಂತ ಸ್ಲೋ ಫ್ಲೇಮಲ್ಲೇ ಇದನ್ನು ಟೋಸ್ಟ್ ಮಾಡ್ಕೋಬೇಕು, ಅಂದರೆ ಚೆನ್ನಾಗಾಗುತ್ತೆ ಟೋಸ್ಟು. ಇಲ್ಲಿ ನೋಡಿ, ಹಾಗೆ ಅವಳ ಬುಕ್ಸ್ ನೋಡಿ. ಇದೆಲ್ಲ ಇವತ್ತು ಗೋಧಿ ಎಲ್ಲ ಹಸನ್ ಮಾಡಿ ಇಟ್ಟಿದ್ದೀನಿ ನಾನು. ಗಿರಣಿಗೆ ಹಾಕ್ಸ್ಕೊಂಬರ್ಬೇಕಿತ್ತು, ಬಟ್ ನೋಡಿ ಮಳೆ ಹತ್ಕೊಂಡ್ಬಿಟ್ಟಿದೆ. ಮಳೆ ಬರ್ತಾಯಿದೆ ಒಂದೇ ಸಮನೆ. ನೋಡಬೇಕು ಇವತ್ತು ಸಾಧ್ಯ ಆದರೆ ಗಿರಣಿಗೆ ಹೋಗೋದು, ಇಲ್ಲ ಅಂದರೆ ಇಲ್ಲ. ಇಲ್ಲೊಂದು ಸ್ವಲ್ಪ ಹಾಗೆ ಬಿಟ್ಟಿದ್ದೀನಿ. ಇವತ್ತು ಬರೀ ಹಾಸಿಗೆ ಒಗ್ದಾಕಿದ್ದೆ ನಾನು. ಹಾಗೆ ಫ್ರೆಂಡ್ಸ್, ಇವತ್ತು ನನ್ನ ಮಗಳು ಏನು ಮಾಡಿದ್ದಾಳೆ ಅಂದರೆ, ಇಲ್ಲಿ ತೋರಿಸು. ಇದು ಬೆರಳು ನೋಡಿ, ಇದು ಸ್ವಲ್ಪ ಕಲರ್ ಚೇಂಜ್ ಇದೆ ನೋಡಿ ಬೆರಳು. ನಾನು ಸ್ಕೂಲಿಂದ ಅವಳನ್ನ ಬಸ್ಸಲ್ಲಿ ಇಳಿಸ್ಕೊಂಡಾಗ್ಲೇ ನೋಡಿದೆ ನಾನು. ಇದು ಈ ಬೆರಳು ಪೂರ್ತಿಯಾಗಿ ಕಪ್ಪಾಗಿಬಿಟ್ಟಿತ್ತು, ಒಂಥರ ನೀಲಿ ಕಲರ್ ಥರ, ರಕ್ತ ಸಂಚಲನ ಇಲ್ಲದೆ ಆಗ್ತಲ್ಲ ಆ ರೀತಿಯಾಗಿ. ಯಾಕೆ ಅಂದರೆ ಇಲ್ಲಿ ಏನು ಮಾಡಿದಾಳಂದರೆ ಅವಳು, ಇಲ್ಲಿ ಕಲೆ ಕಾಣ್ತಾ ಇದೆ ನೋಡಿ, ಒಂದು ಚಪ್ಪಲಿಂದು ಗೊಂಬೆ ಬರುತ್ತೆ, ಅದನ್ನು ಯಾರೋ ಫ್ರೆಂಡ್ ಹಾಕಿದ್ರಂತೆ, ಕೈಗೆ ಹಾಕಿಸ್ಕೊಂಡಿದ್ದಾಳೆ. ಯಾರು? ಹಾಕಿಸ್ಕೊಂಡಿದ್ದಾಳೆ. ಇದು ಏನಾಗ್ಬಿಟ್ಟಿದೆ, ಇಲ್ಲಿಂದ ಇದು ಪೂರ್ತಿ ದಪ್ಪ ಆಗಿಬಿಟ್ಟಿತ್ತು. ಈಗ ನಾನು ಅಲ್ಲಿ ಬಸ್ಸಿಂದ ಇಳಿದ ತಕ್ಷಣ ಫಸ್ಟು ನಾನು ಆ ರಬ್ಬರ್ನ ತೆಗ್ದೆ ನಾನು. ನನಗಂತೂ ಅದು ಕಲರ್ ನೋಡೇ ಹೆದರ್ಬಿಟ್ಟಿದ್ದೆ ನಾನು. ಈಗ ಪರವಾಗಿಲ್ಲ, ಈಗ ಕಲರ್ ನೋಡಿ ಈ ರೀತಿಯಾಗಿದೆ. ಆದರೂ ಸ್ವಲ್ಪ ಇನ್ನೂ ಬಾವಿದೆ, ಆಮೇಲೆ ಕೆಂಪಗಿದೆ ಕೈ. ಬಟ್ ಆವಾಗಿನಗಿಂತ ಈಗ ಎಷ್ಟೋ ಮೇಲಂತಲೇ ಹೇಳ್ಬೋದು. ಆವಾಗ ಪೂರ್ತಿ ಕಲರೇ ಚೇಂಜ್ ಆಗಿಬಿಟ್ಟಿತ್ತು, ಈ ಕಲರೇ ಇರಲಿಲ್ಲ, ಪೂರ್ತಿ ಕಪ್ಪು ಥರ ಆಗಿಬಿಟ್ಟಿತ್ತು ಕೈ ಬೆರಳೆಲ್ಲ. ಅವ್ರ ಮಿಸ್ಸಿಗೂ ಕೂಡ ಹೇಳಿಲ್ಲ ಇವಳು, ಅದು ನೋವು ಜಾಸ್ತಿ ಆಗಿಬಿಟ್ಟೈತೆ, ಬಂದ ತಕ್ಷಣ ನೋವು ಆಗತ್ತೈತೆ, ಮುಟ್ಟಬೇಡ ಅಂತ ಹೇಳಕತ್ತಿದ್ಲು. ದಯವಿಟ್ಟು ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ನೀವು ಸ್ವಲ್ಪ ಹೇಳಿ, ನಾನು ಮಾಡಿರೋ ತಪ್ಪನ್ನ ಮಾಡಬೇಡಿ. ನಾನು ಈಗ ಹೇಳಿದ್ದೀನಿ ಅವಳಿಗೆ ರಬ್ಬರೆಲ್ಲ ಹಾಕ್ಕೋಬಾರ್ದು ಕೈಗೆ ಅಂತ. ಅದು ನೋವಾದ್ರೂ ಅವ್ರ ಮಿಸ್ಸಿಗೆ ಹೇಳಿಲ್ಲ ಅವಳು, ಹಾಗೆ ಹಿಡ್ಕೊಂಡು ಬಂದಿದ್ದಾಳೆ. ಯಾರಿಗೂ ಹೇಳಿಲ್ಲ, ಯಾರಿಗಾದ್ರೂ ಹೇಳಿದರೆ ತೆಗ್ದಿರ್ತಿದ್ರು. ಈ ರೀತಿ ಮಾಡ್ತಾರೆ ನೋಡಿ ಮಕ್ಕಳು. ಎಲ್ಲೈತದು ಹಾಕಿದ್ದು? 1 to 10 ತನಕ ಬರೀ, ಚಂದಾಗ ಬರೀ. ಅವಳಿಗೆ ಊದಕ್ಕೆ ಕುಂದಿರಿಸ್ಬಿಟ್ಟು ಹಾಗೆ ನಾನು ಈ ಸೊಪ್ಪೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿ. ಕೊನೆಗೆ ಒಂದ್ರ ಜೊತೆಗೆ ಒಂದು ಕೆಲಸ ಆಗುತ್ತೆ ಅನ್ನೋಕ್ಕೋಸ್ಕರ. ಬೆಳಿಗ್ಗೆ ಮೆಂತೆ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಏನೇನಾಗುತ್ತೆ ಅಂತ. ಮಳೆ ಇನ್ನೂ ನಿಂತಿಲ್ಲ, ಇನ್ನೂ ಮಳೆ ಇದೆ. ಹೋಮ್ವರ್ಕ್ ನಾಳೆ ಟೆಸ್ಟ್ ಇದೆ ಮ್ಯಾಥ್ಸು, ಅದಕ್ಕೆ ಪ್ರಿಪ್ರೇಷನ್ ಮಾಡಿಸ್ತಾ ಇದ್ದೀನಿ ನಾನು. ಇದಿಷ್ಟು ಮುಗಿಸ್ಕೊಂಡು ನಿಮಗೆ ಮತ್ತೆ ಸಿಗ್ತೀನಿ. ಇನ್ನೊಂದು ಬ್ರೆಡ್ ಕೂಡ ರೆಡಿ ಆಯಿತು. ಈಗ ನಾನು ಈ ಉಳಿದಿರೋ ಬ್ರೆಡ್ಡನ್ನು ನಾನು ಈ ರೀತಿ ಕಟ್ ಮಾಡಿಬಿಟ್ಟು ಒಂದು ಬಾಕ್ಸಲ್ಲಿ ಏರ್ಟೈಟ್ ಕಂಟೈನರಲ್ಲಿ ಎತ್ತಿಟ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ, 2 ದಿನ ತನಕ ನಾವು ತಿನ್ಬೋದು. ನಾನು ಇದನ್ನು ಅವಳಿಗೆ ಟೋಸ್ಟ್ ಥರ ಮಾಡಿನೂ ಕೊಡ್ತೀನಿ, ಆಗಲೇ ತೋರಿಸಿದ್ನಲ್ಲ ಆ ರೀತಿಯಾಗಿ. ಇಲ್ಲಾಂದರೆ ಇದಕ್ಕೇ ಬ್ರೆಡ್ ಪಿಜ್ಜಾ ಥರನೂ ಮಾಡ್ತೀನಿ ನಾನು. ಏನಂದರೆ ಇದಕ್ಕೆ ಬ್ರೆಡ್ಗೆ ಅಂತಲೇ ಒಂದು ಮೋಲ್ಡ್ ಬರುತ್ತೆ, ಅದರಲ್ಲಿ ನಾವು ಮಾಡಿದ್ರೆ ಸೇಮ್ ಹೊರಗಡೆ ನಾವು ಮಾರ್ಕೆಟಿಂದ ತರ್ತೀವಲ್ಲ ಅದೇ ಬ್ರೆಡ್ ಥರನೇ ಬರುತ್ತೆ ಶೇಪು. ಬಟ್ ಇದು ನನಗೆ ಕೇಕ್ ಟಿನ್, ಅದು ಆ ಕೇಕ್ ಟಿನ್ನಲ್ಲೇ ನಾನು ಮಾಡ್ತೀನಿ ಹೆಚ್ಚಾಗಿ. ಯಾಕಂದರೆ
ನಾನು ಅದರಲ್ಲೇನು ನನಗೆ ಸಮಸ್ಯೆ ಇಲ್ಲ ಮಾಡೋದಕ್ಕೆ. ಶೇಪ್ ಯಾವುದಾದ್ರೇನು ತಿನ್ನೋದು ಬ್ರೆಡ್ಡೇ ಅಲ್ವಾ, ಹಾಗಾಗಿ ನಾನು ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ ತರಿಸೋದಕ್ಕೆ. ಬ್ರೆಡ್ ಮಾತ್ರ ತುಂಬ ಚೆನ್ನಾಗಾಗಿದೆ, ಗೋಧಿ ಹಿಟ್ಟಲ್ಲಿ ಮಾಡಿರುವಂಥದ್ದು. ಟೀ ಜೊತೆಗೆ ಇದನ್ನೇ ನಾವು ರಸ್ಕ್ ಥರನೂ ಮಾಡ್ಕೋಬೋದು ಮನೆಯಲ್ಲಿ. ಸ್ವಲ್ಪ ತವ ಮೇಲೆ ಹಾಕೊಂಡು ಮಾಡ್ಬೋದು, ಇಲ್ಲಾಂದರೆ ಮೈಕ್ರೋವೇವಲ್ಲೇ ಒಂದು ಸ್ವಲ್ಪ ಹೊತ್ತು ಎರಡೂ ಕಡೆ ಬೇಯಿಸ್ಕೊಂಬಿಟ್ರೆ ಗರಿ ಗರಿ ಆಗಿಬಿಡುತ್ತೆ. ಅದು ಕೂಡ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ನೋಡಿ, ಈ ಬ್ರೆಡ್ ಒಂದು ಕಟ್ ಮಾಡಿ ತೋರಿಸ್ತೀನಿ ನಿಮಗೆ. ಇದನ್ನು ನಾನು ಹಾಲಲ್ಲೇ ಮಾಡಿರೋದು. ಹಾಲನ್ನು ಹಾಕಿಬಿಟ್ಟು ಅದು ಫಸ್ಟ್ ಹೆಚ್ಚಿದ್ನಲ್ಲ, ಅದು ನಾನು ನೀರನ್ನು ಬಳಸಿಬಿಟ್ಟು ಮಾಡಿದ್ದು. ನಾನು ಅದಕ್ಕೆ ಹಾಲಿನ ಪೌಡ್ರ್ ಕೂಡ ಹಾಕಿಲ್ಲ. ನಾನೊಂದು ಸ್ವಲ್ಪ ನೋಡೋಣ ಟೇಸ್ಟು ಏನು ಚೇಂಜ್ ಅನಿಸುತ್ತೆ ಅನ್ನೋಕ್ಕೋಸ್ಕರ ನಾನು ಮಾಡಿದೆ. ಬಟ್ ಎರಡು ಚೆನ್ನಾಗಿದೆ ಟೇಸ್ಟು, ಯಾವುದು ಚೆನ್ನಾಗಿಲ್ಲ ಅನ್ನೋ ಥರ ಏನಿಲ್ಲ. ಮನೆಯಲ್ಲಿ ಮಾಡಿರೋದಲ್ವ, ಚೆನ್ನಾಗಿದೆ ಎರಡೂ ಥರ. ಯಾವಾಗಾದರೂ ಒಮ್ಮೊಮ್ಮೆ ಎರಡೂ ಥರ ನಾವು ಮಾಡ್ಕೋಬೋದು. ಹಾಲು ಇಲ್ಲದೇ ಇರಬೇಕಾದ್ರೂ ಮಾಡ್ಕೋಬೋದು, ಹಾಲಿದ್ದಾಗೂ ಕೂಡ ಮಾಡ್ಕೋಬೋದು. ಎರಡೂ ಈ ರೀತಿ ಡಬ್ಬದಲ್ಲಿ ಹಾಕಿ ಎತ್ತಿಟ್ಕೊತೀನಿ. ಬೇಕು ಅಂದಾಗ ಬಳಸ್ಕೊಳೋದಕ್ಕೆ ಈಸಿ ಆಗುತ್ತೆ. ಫ್ರಿಜ್ಜಲ್ಲೇನು ಇಡೋ ಅವಶ್ಯಕತೆ ಇಲ್ಲ. ನಾನು ಹೊರಗಡೆನೇ ಇಟ್ಕೊತೀನಿ, ತಂಪು ಕೂಡ ಇದೆ ಈಗ. ಇದೆಲ್ಲ ಕೆಲಸ ಮುಗಿಯೋಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಬಂದರು. ನಮ್ಮ ಮನೆಯವರು ಟ್ರಾನ್ಸ್ಫರ್ ಆಗಿದೆ ನಮ್ಮ ಮನೆಯವ್ರಿಗೆ, ಹಾಗಾಗಿ ಅವರು ರಿಲೀವ್ ಆಗಿದ್ದಾರೆ. ಅದಕ್ಕೋಸ್ಕರ ಕಾಲೇಜಲ್ಲಿ ಒಂದು ಸಣ್ಣ ಫಂಕ್ಷನನ್ನು ಮಾಡಿದ್ರಂತೆ. ಹಾಗೆ ಗಿಫ್ಟ್ ಕೂಡ ಕೊಟ್ಟಿದ್ದಾರೆ. ನನ್ನ ಮಗಳಿಗೆ ಏನಂದರೆ ನನಗೆ ಗಿಫ್ಟ್ ತೊಗೊಂಡು ಬಂದಿದ್ದಾರೆ ಅಂತ ಹೇಳಿ ತುಂಬ ಖುಷಿಯಾಗಿದ್ದಾಳೆ. ಕೊನೆಗೆ ಅವ್ರ ಅಪ್ಪಂಗೆ ಏನು ಗಿಫ್ಟ್ ಕೊಟ್ಟಿದ್ದಾರೆ, ನನಗೇನಾದರೂ ಯೂಸ್ ಆಗುತ್ತಾ, ಗಿಫ್ಟು ಅಂತ ಅಂದ ತಕ್ಷಣ ಅದನ್ನ ಯಾವಾಗ ಬಿಚ್ಚೋದು ಅಂತ ಕಾಯ್ತಾ ಇದ್ಲು. ಅವಳಿಗೆ ಕ್ಯೂರಿಯಾಸಿಟಿ ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ನಾನೇ ಬಿಸ್ತೀನಿ, ನನ್ನ ಗಿಫ್ಟ್ ಇದು ಅಂತ ಹೇಳಿ ಅಂತ ಇದ್ಲು. ತುಂಬ ಅಂದರೆ ತುಂಬ ಖುಷಿಯಾಗಿದ್ಲು. ಏನಿದೆ ತೆಗೆದು ನೋಡ್ತೀನಿ ಅಂತ ಹೇಳಿ ಅವರು ಬಂದು ತಡ ಇಲ್ಲ, ಕೈಯಲ್ಲಿಂದ ಇಸ್ಕೊಂಡು ತೆಗಿಯೋಣ ಅಂತ ಹೇಳಿ ತೆಗಿತಾ ಇದ್ಲು. ಹಾಗೆ ಅವ್ರಿಗೆ ಇನ್ನೊಂದು ಕವರ್ ಕೊಟ್ಟಿದ್ರಂತೆ, ಅದನ್ನು ಕೂಡ ತೊಗೊಂಡು ಬಂದು ತೋರಿಸಿದ್ಲು ನನಗೆ. ಅದರಲ್ಲಿ ಶಾಲು ಮತ್ತು ಒಂದು ಹಾರ ಇತ್ತು. ಅದು ಅವಳಿಗೆ ಇಂಟ್ರೆಸ್ಟ್ ಬರಲಿಲ್ಲ ನೋಡೋದಕ್ಕೆ, ಯಾಕಂದರೆ ಆ ಗಿಫ್ಟ್ ಬಾಕ್ಸಲ್ಲಿ, ಆ ಪೇಪರ್ ಹಾಕಿರುವಂಥ ಗಿಫ್ಟ್ ಬಾಕ್ಸಲ್ಲಿ ಏನಿದೆ ಅನ್ನೋದು ಮಾತ್ರ ಅವಳು ಕ್ಯೂರಿಯಾಸಿಟಿ ಇತ್ತು. ಅವಳು ಅಷ್ಟು ಎಕ್ಸೈಟಾಗಿ ಇದ್ಲು ಅವಳು. ಬಟ್ ಇದು ಸ್ವಲ್ಪ ವೇಟ್ ಇದೆ, ಏನಿದೆ ಅಂತ ಗೊತ್ತಿಲ್ಲ, ನೋಡೋಣ ಅಂತ ಹೇಳಿ ಅವಳಿಗೂ ಕೂಡ ನಾನೊಂದು ಸ್ವಲ್ಪ ಹೆಲ್ಪ್ ಮಾಡಿದೆ. ಅದನ್ನೆಲ್ಲ ಒಳಗಡೆ ಹಾಕು ಅಂದರೆ ನೋಡಿ, ಅವಳಿಗೆ ಎಷ್ಟು ಪೇಷನ್ಸ್ ಇಲ್ಲ ಅಂದರೆ ಅದನ್ನ ಬೇಗ ಅದ್ರ ಒಳಗಡೆ ಹಾಕಿಬಿಟ್ಟು ತಂದು ಮುಚ್ಚಿಟ್ಬಿಡ್ಬೇಕು. ಅದನ್ನ ತುರುಕ್ಬಿಟ್ಟು ಹಾಕ್ಬಿಟ್ಲು ಅವಳು. ಕೊನೆಗೆ ಇದನ್ನು ತೆಗಿಯೋಣ ಅಂತ ಹೇಳಿ ನಿಂತಳು. ಅವರಪ್ಪ ಫೋನಲ್ಲಿ ಮಾತಾಡ್ತಾಯಿದ್ರು. ಅವಳಿಗೆ ಅಷ್ಟು ಪೇಷನ್ಸ್ ಇರಲಿಲ್ಲ ಫೋನಲ್ಲಿ ಮಾತಾಡುವಷ್ಟು. ಅವಳು ಬಂದಮೇಲೆ ತೆಗಿಯೋಣ ಅಂತ ನಾನು ಹೇಳ್ತಾ ಇದ್ದೆ, ಅವಳು ಕೇಳಲೇ ಇಲ್ಲ ನನ್ನ ಮಾತನ್ನ. ಕೊನೆಗೂ ಅದನ್ನು ತೆಗಿಯೋಣ ಅಂತ ಹೇಳಿ ಬೆನ್ನತ್ತಿದ್ಲು. ನೋಡಿ, ನಾನೇ ತೆಗಿತೀನಿ ಅಂತ ಹೇಳಿ ಅವಳು ತೆಗಿತಾ ಇದ್ದಾಳೆ. ನೋಡಿ, ಕ್ರಾಕರಿ ಗಿಫ್ಟ್ ಕೊಟ್ಟಿದ್ದಾರೆ. ಒಟ್ಟು 12 ಪೀಸಿಂದಿದೆ ಇದು. 4 ದೊಡ್ಡ ಪ್ಲೇಟು, 4 ಸಣ್ಣ ಪ್ಲೇಟ್ಗಳಿದೆ, 4 ಸಣ್ಣ ಬೌಲ್ಗಳನ್ನು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ನನಗೆ ಈ ರೀತಿ ಕ್ರಾಕರೀಸ್ ಅಂದರೆ ತುಂಬ ಇಷ್ಟ. ಬಟ್ ಇನ್ನೂ ಮನೆಯಲ್ಲಿ ಇಡೋದಕ್ಕೆ ಅಷ್ಟು ವ್ಯವಸ್ಥೆ ಇಲ್ಲ ಅಲ್ಲ, ಹಾಗಾಗಿ ನಾನು ತೆಗ್ದಿಲ್ಲ. ನನ್ನ ಹತ್ರ ಕೂಡ ಇದೆ ಈ ಥರದ್ದು. ನಂಗೆ ತುಂಬ ಇಷ್ಟ. ಗಾಜಿನ ಸಾಮಾನುಗಳಂದರೆ ನನಗೆ ತುಂಬ ಇಷ್ಟ. ನಾನು ಹೋದಲ್ಲೆಲ್ಲ ಕಪ್ಗಳನ್ನಂತೂ ನಾನು ಆವಾಗವಾಗ ತೊಗೊತೀನಿ ನಾನು. ಈ ಥರ ಕ್ರಾಕರಿ ಕೂಡ ಇಷ್ಟ ಆಗುತ್ತೆ. ಈ ಥರ ಪ್ಲೇಟ್ಗಳಲ್ಲಿ ಊಟ ಮಾಡೋದು. ನನಗೆ ಕಂಚಿನ ತಾಟು, ಆಮೇಲೆ ಕಾಜಿನ ಪ್ಲೇಟು, ಈ ಥರ ಕಾಜಿನ ಕಪ್ಪು, ಈ ಥರ ಇದ್ದರೆ ನಾನು ತುಂಬ ಖುಷಿಯಾಗುತ್ತೆ ನನಗೆ. ವೆರೈಟಿ ಇರಬೇಕು. ನೆಕ್ಸ್ಟು ನಾನು ಮನೆ ಕಟ್ಟಿಸ್ತೀವಲ್ಲ, ಆವಾಗ ಇದಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಂಡು ಈ ಥರದ್ದನ್ನು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಸೆರಾಮಿಕ್ ಐಟಮ್ಸು ತುಂಬಾ ಇಷ್ಟ ನನಗೆ. ಇಲ್ಲಿ ಮನೆಯಲ್ಲಿ ಇದು ಬರೀ ಮಾಡಗಳಿದೆ ಇಡೋದಕ್ಕೆ ಅಷ್ಟು ವ್ಯವಸ್ಥೆ ಇಲ್ಲ ಅಂತ ನಾನು ಈ ಥರದ್ದನ್ನು ತೆಗ್ದಿಲ್ಲ. ನನ್ನ ಹತ್ರ ಕಾಜಿನ ಬೌಲ್ಗಳೆಲ್ಲ ಇದೆ, ಅದನ್ನೆಲ್ಲ ಮೇಲೆ ಎತ್ತಿಟ್ಟಿದ್ದೀನಿ ನಾನು.
ನೋಡಿ ಪ್ಲೇಟ್ಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಕಲರ್ ಕೂಡ ನೋಡಿ ವೈಟ್ ಮತ್ತು ಬ್ಲೂ ಕಾಂಬಿನೇಷನಲ್ಲಿದೆ. ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಈ ಥರದ್ರಲ್ಲಿ ಊಟ ಮಾಡೋಕ್ಕೇನೋ ಒಂಥರ ಖುಷಿ ಅನಿಸುತ್ತೆ ನನಗಂತೂ. ನಮ್ಮ ಮನೆಯಲ್ಲಿ ಇರೋದನ್ನೇ ನಾನು ಇನ್ನೂ ಯೂಸ್ ಮಾಡಿಲ್ಲ. ಇದನ್ನು ಮತ್ತೆ ಅವರು ಕೊಟ್ಟಿದ್ದಾರೆ. ಇದನ್ನು ಕೂಡ ಮೇಲೆ ಇಡೋದೇ ಈಗ, ಯಾಕಂದರೆ ಯೂಸ್ ಮಾಡೋಕ್ಕಾಗಲ್ಲ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.